ಆಮೇಲೆ ಅಪ್ಪ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಒಂದ್ ನಿಮಿಷ ತಡಿ, ಮಾತಾಡ್ತೀನಿ. ವಂಶಿ ವಂಶಿ ಇಲ್ಲಿದ್ಯಾ ನೀನು? ಬಾಯ್ ಕಡೆ. ಅಲ್ಲ, ಟೈಮ್ ಸಿಕ್ಕಿದ್ರೆ ಸಾಕು ನಿಮ್ಮ ಅಪ್ಪನ್ ಬಂದ್ ಅಂಟ್ಕೊಂಡ್ಬಿಡ್ತೀಯಲ್ಲ. ಹಾಲ್ ಕುಡ್ದಿದ್ ಲೋಟನೆಲ್ಲ ಅಲ್ಲೇ ಇಟ್ಟು ಬಂದಿದ್ಯಾ, ಅದನ್ನೆಲ್ಲ ಕ್ಲೀನ್ ಮಾಡೋದಲ್ವಾ? ಅದನ್ನ ಆಮೇಲೆ ಮಾಡಿದ್ರಾಯ್ತು ಬಿಡಮ್ಮ, ಅಪ್ಪನ ಹತ್ರ ಮಾತಾಡ್ಬೇಕು. ಆಮೇಲೆ ಯಾವಾಗ್ಲೇ ಮಾಡ್ತೀಯಾ? ನೋಡ್ದವ್ರು ಏನ್ ಅನ್ಕೊಳಲ್ಲ. ಒಳ್ಳೆ ಹುಚ್ಚುಡ್ಗಿ ನೀನು. ನಿಮ್ಮಪ್ಪ ಎಲ್ಲಿಗೂ ಹೋಗಲ್ಲ, ಮೊದ್ಲು ಹೋಗು ಅದನ್ನ ಕ್ಲೀನ್ ಮಾಡು. ಪ್ಲೀಸ್ ಅಮ್ಮ. ಹೋಗು ಪುಟ, ಹೋಗು. ರೀ, ನಿಮ್ ಮೂರವ್ರು ಬಂದ್ರ? ಅದನ್ನೇ ಮಾತಾಡ್ತಿದ್ದೀನಮ್ಮ, ಬರ್ತಾ ಇದಾರಂತೆ. ಆಯ್ತು, ಬೇಗ ಬನ್ನಿ. ಅಕ್ಕ ಬಂದೆ, ಒಂದ್ ನಿಮಿಷ ಬರ್ತೀನಿ ರೀ. ಹೇಗಾದ್ರೂ ಮಾಡಿ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳೋಣ ಅನ್ಕೊಂಡ್ರೆ ಈ ಅಮ್ಮ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಏನಪ್ಪ ಮಾಡೋದು? ಒಂದ್ ವೇಳೆ ಭಾವ ಏನಾದ್ರೂ ಮಾಯಾ ಹೇಳ್ದಂಗೆ ಮಾಡ್ಬಿಟ್ರೆ ಈ ಸಂಬಂಧಗಳೆಲ್ಲ ಹಾಳಾಗೋಗುತ್ತಲ್ಲಪ್ಪ. ಈ ಕೋದಂಡನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅವ್ನ್ ಸಿಟ್ಟಲ್ ಹೋಗಿದ್ ನೋಡಿ ಮನೇಲಿ ಯುದ್ಧ ಆಗುತ್ತೆ ಅನ್ಕೊಂಡೆ, ಆದ್ರೆ ಹುಲ್ಕಡ್ಡಿನೂ ಅಲ್ಲಾಡ್ಲಿಲ್ಲ. ಅವನ್ ಜಾಗದಲ್ಲಿ ನಾನಿದ್ದಿದ್ರೆ ಇಷ್ಟೊತ್ತಿಗೆ ದೊರೆಸ್ವಾಮಿ ಅವ್ರ ಗಾಡಿ ಹಚ್ಚಿ ಅವ್ರ ಮನೆಗ್ ಕಳ್ಸ್ತಿದ್ದೆ. ಆದ್ರೆ ಇವನಲ್ಲಿ ಸುಮ್ನೆ ಕುತ್ಕೊಂಡು ದೊಂಬ್ರಾಟ ನೋಡ್ತಿದ್ದಾನೆ. ಏನ್ ಮಾಯಾ, ಇಲ್ಲೊಬ್ಳು ಏನ್ ಮಾಡ್ತಿದ್ಯಾ? ಎಲ್ಲರೂ ಅಲ್ಲಿದ್ದಾರೆ. ಏನಿಲ್ಲ, ಸುಮ್ನೆ ನಿಂತ್ಕೊಂಡಿದ್ದೆ. ಆದ್ರೆ ನೀವ್ಯಾಕೆ ಹೀಗಿದ್ದೀರಾ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ನನ್ಗೆ ನಿಮ್ ಮನ್ಸ್ ಅರ್ಥ ಆಗುತ್ತೆ. ನೀವ್ ಯಾರ್ ಮನ್ಸಿಗೂ ನೋವು ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ ನನಗ್ ಗೊತ್ತು. ಮನೆಯವ್ರಿಗೆ ಬೇಜಾರಾಗುತ್ತೆ ಅಂತ ಸುಮ್ನಿದ್ದೀರ ತಾನೆ? ಹೌದು ಮಾಯಾ, ಮನೆಯವ್ರ ಖುಷಿ ನೋಡ್ತಿದ್ರೆ ನನ್ಗೆ ಈ ವಿಷಯ ಮಾತಾಡೋದಕ್ಕೆ ಬಾಯೇ ಬರಲಿಲ್ಲ. ನೀವು ಈ ವಿಷಯದಲ್ಲಿ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿದ್ದೀರಾ. ನೀವ್ ಇವಾಗ ಮಾತಾಡದೇ ಇದ್ರೆ ಮುಂದೆ ಅನಾಹುತ ಆದಾಗ ನೀವೇ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಈ ವಿಷಯ ನಿಮ್ಗೆ ಮನ್ಸಲ್ಲೇ ಕೊರೀತಿರುತ್ತೆ. ಅದಕ್ಕೆ ಆದಷ್ಟು ಬೇಗ ಮಾತಾಡಿ ಅಂತ ಹೇಳ್ತಿರೋದು. ಮನೆಯವ್ರ ಹತ್ರ ಈ ವಿಷಯ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಖುಷಿಯಾಗಿದ್ದಾರೆ. ನಿಮ್ಗೆ ನಿಮ್ ಮನೆಯವ್ರ ಖುಷಿ ಎಷ್ಟು ಮುಖ್ಯ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಹೇಳ್ತಿರೋದು, ನಿಮ್ ಮನೆಯವ್ರ ಖುಷಿ ಹೀಗೆ ಇರ್ಬೇಕು ಅಂದ್ರೆ ಈಗ್ಲೇ ಹೋಗಿ ನಿಮ್ ಮನೆಯವ್ರ ಜೊತೆ ಮಾತಾಡಿ. ಅದಕ್ಕೊಂದು ಸಮಯ ಬರುತ್ತೆ ಮಾಯಾ. ಸಮಯ ಬರುತ್ತೆ ಅಂತ ಕಾಯ್ಕೊಂಡಿದ್ರೆ ಇದೆಲ್ಲ ನಮ್ ಕೈ ಮೀರ್ ಹೋಗುತ್ತೆ. ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ನೀನ್ ಹೇಳ್ತಿರೋದು ಸರಿಯಾಗೇ ಇದೆ ಮಾಯಾ. ಮಳೆ ನಿಂತ ಮೇಲೆ ಕೊಡೆ ಹಿಡಿದು ಏನ್ ಪ್ರಯೋಜನ ಇಲ್ಲ. ಇದನ್ನೆಲ್ಲ ಹೇಗೆ ತಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗು ಹೋಗು, ನನಗೂ ಅದೇ ಬೇಕಾಗಿರೋದು. ಈ ವಂಶಿ ಅನ್ನೋ ಮುಳ್ಳನ್ನ ಎಷ್ಟು ಬೇಗ ಕಿತ್ತು ಬಿಸಾಕ್ತೀನೋ ಅಷ್ಟು ಬೇಗ ನನ್ನ ದಾರಿ ಈಸಿ ಆಗುತ್ತೆ. ದೇವ್ರೆ ದೇವ್ರೆ ದೇವ್ರೆ, ಈ ವಿಷಯದ ಬಗ್ಗೆ ಭಾವ ಏನೂ ಮಾತಾಡ್ದೇ ಇರ್ಲಪ್ಪ. ಅಪ್ಪ ದೇವ್ರ ದೊಡ್ಡವನು. ಭಾವ ಅಪ್ಪನ ಹತ್ರ ಏನೂ ಮಾತಾಡಿಲ್ಲ ಅನ್ಸತ್ತೆ. ನಾನು ಅಪ್ಪನ ಹತ್ರ ಮಾತಾಡೋದಕ್ಕಿಂತ ಭಾವನ ಹತ್ರ ಮಾತಾಡೋದೇ ಒಳ್ಳೇದು ಅನ್ಸುತ್ತೆ. ನಾನು ಭಾವನ ಹತ್ರ ಮಾತಾಡಿದ್ರೆ ಆ ಮಾಯನ್ ಪ್ಲಾನು ವರ್ಕೌಟ್ ಆಗಲ್ಲ. ಭಾವ, ಒಂದು ನಿಮಿಷ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀನು ಅದೇನೋ ಆಮೇಲೆ ಮಾತಾಡುವಂತೆ. ನಾನು ಮೊದಲು ನಿಮ್ಮ ಅಪ್ಪನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ ಹೋಗ್ತಿದ್ದೀನಿ. ಇಲ್ಲ ಭಾವ, ಅದಕ್ಕಿಂತ ಮುಖ್ಯವಾದ ವಿಷಯ ನಾನು ಮಾತಾಡಬೇಕು. ನಾನು ಮೊದಲು ನಿಮ್ಮ ಅಪ್ಪನ ಹತ್ರ ಮಾತಾಡಿ ಬಂದ್ಬಿಡ್ತೀನಿ, ಆಮೇಲೆ ನೀನು ಏನು ಬೇಕಿದ್ರು ಹೇಳು. ಅಲ್ಲ ಭಾವ, ಒಂದು ನಿಮಿಷ. ಮೊದಲು ನನ್ನ ಮಾತು ಕೇಳಿ, ಆಮೇಲೆ ನೀವೇನು ಬೇಕಾದರೂ ಮಾತಾಡ್ಕೊಳ್ಳಿ. ನಾನು ಹೇಳೋದು ಕೇಳಿದ್ರೆ ನೀವು ಯೋಚನೆ ಮಾಡ್ತಿರೋ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಇವಳಿಗೆ ಹೇಗೆ ಗೊತ್ತು? ಪ್ಲೀಸ್ ಬಾಬಾ, ಒಂದೇ ಒಂದು ನಿಮಿಷ ಟೆರೆಸಿಗೆ ಬರ್ತೀರಾ? ಈ
ಕೋದಂಡನ್ ತಲೆ ಕೆಡ್ಸಿ ನನ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ಅನ್ಕೊಂಡು ನಾನ್ ಚಾಪೆ ಕೆಳಗ್ ನುಗ್ಗಕ್ ಹೋದ್ರೆ ಈ ವಂಶಿ ರಂಗೋಲಿ ಕೆಳಗೆ ನುಗ್ಗಿರ್ತಾಳೆ. ಇವ್ರ ಹತ್ರ ಈ ವಿಷಯನ ಹೇಗಪ್ಪ ಹೇಳೋದು? ಏನಂತ ಮಾತಾಡ್ಲಿ? ಮಾಯಾ ಹೇಳಿದ್ದನ್ನ ನಾನು ಕತ್ ಕೇಳಿಸ್ಕೊಂಡೆ ಅನ್ನೋದು ಇವ್ರಿಗೆ ಹೇಳಿದ್ರೆ ಆಮೇಲೆ ನಾನು ಹೇಳಿದ್ ಯಾವ್ದನ್ನು ಇವ್ರು ನಂಬಲ್ಲ. ಮತ್ತೆ ಏನಂತ ಹೇಳೋದು? ಈ ವಂಶಿಗೆ ಕೋದಂಡನ ಹತ್ರ ಅಷ್ಟು ಅರ್ಜೆಂಟಾಗಿ ಮಾತಾಡೋದೇನಿದೆ? ಒಂದ್ ವೇಳೆ ನಾನು ಕೋದಂಡನ್ ಜೊತೆ ಮಾತಾಡ್ತಿರೋದೇನಾದ್ರೂ ಕೇಳಿಸ್ಕೊಂಬಿಟ್ಲಾ? ಹಾಗಾಗಿರೋದಕ್ ಚಾನ್ಸ್ ಇಲ್ಲ. ನಾವು ಮಾತಾಡ್ಬೇಕಾದ್ರೆ ಇವಳು ಕೆಳಗಡೆ ಹಾಲಲ್ಲಿದ್ಲು. ಹಾಗಾದ್ರೆ ಇಷ್ಟು ಅರ್ಜೆಂಟಾಗಿ ಮಾತಾಡೋ ಅಂತದ್ದೇನಿರ್ಬೋದು? ನಾನ್ ಕಷ್ಟಪಟ್ಟು ಕಿಡಿ ಹಚ್ಚಿ ಬೆಂಕಿ ಹಾಕಕ್ ನೋಡಿದ್ರೆ ಇವಳು ಅಷ್ಟ್ರಲ್ಲಿ ಬಂದು ನೀರ್ ಹಾಕಿ ಆರ್ಸ್ಬಿಟ್ಟು ಹೋಗ್ತಾಳೆ. ಏನಪ್ಪ ಮಾಡೋದೀಗ? ಅದೇನ್ ಹೇಳ್ಬೇಕು ಅಂತ ಕರ್ಕೊಂಡು ಬಂದಿದ್ಯೋ ಅದನ್ನ ಬೇಗ ಹೇಳು. ನಾನು ನಿಮ್ಮ ಅಪ್ಪನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ಅದು ನೀವ್ಯಾಕೋ ಬೆಳಗ್ಗೆಯಿಂದ ಸಪ್ಕಿದ್ದೀರಾ ಅಂತ ಅನ್ನಿಸ್ತು. ಯಾಕೆ? ಏನಾಯ್ತು? ನಮ್ಮಿಂದ ಏನಾದ್ರೂ ನಿಮಗ್ ತೊಂದರೆ ಆಗಿದ್ಯಾ? ನನಗೇನೂ ಆಗಿಲ್ಲ. ನೀನೇನು ಹೇಳಬೇಕು ಅಂತ ಕರ್ಕೊಂಡು ಬಂದಿದ್ಯೋ ಅದನ್ನ ನೇರವಾಗಿ ಹೇಳು. ಸುತ್ತಿ ಬಳಸಿ ಮಾತಾಡೋದೆಲ್ಲ ಬೇಕಾಗಿಲ್ಲ. ನೀವು ಯಾಕೆ ಈ ಥರ ಸೈಲೆಂಟ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಅದಕ್ಕಿಂತ ಮುಖ್ಯವಾದದ್ದೊಂದನ್ನ ನಾನು ನಿಮಗೆ ಹೇಳಬೇಕು. ಈ ವಂಶಿ ನನ್ ಬಗ್ಗೆ ಚಾಡಿ ಹೇಳೋದಕ್ಕೆ ಇವನ್ನ ಕರ್ದಿದ್ಲ. ನಾನ್ ಹೇಗೂ ಇಷ್ಟ ದಿನ ಬಚಾವಾಗಿದ್ದೆ. ಒಂದ್ ವೇಳೆ ಅವತ್ ಮಾಡಿದ್ದೆಲ್ಲ ಇವಳು ಕೋದಂಡಂಗ್ ಹೇಳ್ಬಿಟ್ರೆ ಏನಪ್ಪ ಮಾಡೋದು? ಓ, ನಾನು ಯಾಕೆ ಸಪ್ಪಗಿದ್ದೀನಿ ಅಂತ ನಿನಗೆ ಗೊತ್ತಾ? ಹಾಗಾದ್ರೆ ಯಾಕೆ ಅಂತ ಅನ್ನೋದನ್ನು ನೀನೇ ಹೇಳ್ಬಿಡು. ಅದು ನಮ್ಮನೆಗೆ ನನ್ನ ಹೆಸರು ಜೊತೆ ಕೃಷ್ಣನ ಹೆಸರಿಟ್ಟಿರೋದಕ್ಕೆ ನಿಮಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನನ್ನ ಕೃಷ್ಣನ್ ಮದುವೆ ಆದ್ರೆ ನಾನು ಕೃಷ್ಣನ ನಿಮ್ಮಿಂದ ದೂರ ಮಾಡ್ತೀನಿ ಅಂತ ಭಯ ಅಲ್ವಾ? ನನ್ನ ಮನಸ್ಸಲ್ಲಿದ್ದಿದ್ದು ಇವಳಿಗೆ ಹೇಗೆ ಗೊತ್ತಾಯ್ತು? ಒಂದು ವೇಳೆ ಮಾಯಾ ಏನಾದರೂ ಇವಳಿಗೆ ಹೇಳಿರ್ಬೋದಾ? ಭಾವ, ನಾನು ಹೇಳಿದ ಸತ್ಯ ತಾನೆ? ಚುಚ್ಚುತ್ತೆ ಅಂತ ಗೊತ್ತಿದ್ರೂ ಮುಳ್ಳ ಮೇಲೆನೆ ಮಲಗ್ತೀನಿ ಅನ್ನೋರ್ಗೆ ಏನು ಹೇಳೋದಕ್ಕೂ ಆಗೋದಿಲ್ಲ. ಈ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಅಪ್ಪನ ಹತ್ರನೇ ಮಾತಾಡ್ತೀನಿ. ಭಾವ, ಒಂದು ನಿಮಿಷ.